ನಿಲ್ಲಿಸಿ ನಿಲ್ಲಿಸಿ ನಿಲ್ಲಿಸಿ. ಯಾಕೆ ಮೇಡಮ್? ಒಂದು ಅಡಿ ಆ ಕಡೆ ಹಾಕೊಳ್ಳಿ. ಅದು ಪಕ್ಕದವ್ರ ಸೈಟ್ ಅಲ್ವಾ ಮ್ಯಾಮ್? ಅವ್ರು ಯಾರು ರೆಗ್ಯುಲರ್ ಆಗಿ ಬರಲ್ಲ, ನೀವು ಹಾಕೊಳ್ಳಿ ಪರವಾಗಿಲ್ಲ. ಹೌದಾ ಮ್ಯಾಮ್? ನಿಮ್ಮ ಪ್ರಾಪರ್ಟಿ ಈ ಥರ ಒತ್ತುವರಿ ಆಗ್ತಾ ಇದೆಯಾ? ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ತಡಿಬೋದು. ನಿಮ್ಮ ಪ್ರಾಪರ್ಟಿನ ಕಸ ಹಾಕೋದ್ರಿಂದ ತಡಿಬೇಕು ಅಂದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಪ್ರಾಪರ್ಟಿ ಖಾಲಿ ಇತ್ತು ಅಂದರೆ ಬೇರೆಯವ್ರಿಗೆ ಅದು ಪಾರ್ಕಿಂಗ್ ಝೋನ್ ಆಗುತ್ತೆ. ಇದನ್ನು ನೀವು ಅವಾಯ್ಡ್ ಮಾಡಬೇಕು ಅಂದರೆ ನಮ್ಮ ಪ್ಲಾಟ್ ವಾಚ್ ಸರ್ವಿಸ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಕಂಪನಿಯ ಹೆಸರು ಪ್ಲಾಟ್ ವಾಚ್ ಅಂತ. ನೀವು ಪ್ರಾಪರ್ಟಿ ಓನರ್ಸ್ ಆಗಿದ್ದೀರಾ? ಪ್ರಾಪರ್ಟಿನ ರೆಗ್ಯುಲರಾಗಿ ನೀವು ವಿಸಿಟ್ ಮಾಡೋಕ್ಕಾಗ್ತಾ ಅಲ್ವಾ? ಹಾಗೆಯೇ ಪ್ರಾಪರ್ಟಿ ಸೆಕ್ಯೂರಿಟಿ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದರೆ ಈ ವಿಡಿಯೋ ನಿಮಗಾಗಿ. ನೀವು ತುಂಬ ಕಷ್ಟಪಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಮ ಪ್ರಾಪರ್ಟಿ ತೊಗೊಂಡಿದ್ದೀರಾ, ಆದರೆ ನಿಮ್ಮ ಹೆಕ್ಟಿಕ್ ಶೆಡ್ಯೂಲಲ್ಲಿ ಪ್ರಾಪರ್ಟಿ ನೀವು ರೆಗ್ಯುಲರಾಗಿ ವಿಸಿಟ್ ಮಾಡೋಕ್ಕಾಗ್ತಾಯಿಲ್ಲ. ಯಾರಾದರೂ ನಿಮ್ಮ ಪ್ರಾಪರ್ಟಿ ಎಂಕ್ರೋಚ್ ಮಾಡಿದ್ದಾರೆ, ಇದೆಲ್ಲ ನಿಮ್ಮ ಫೀಲಿಂಗ್ ಇದ್ದರೆ ಖಂಡಿತ ನಮ್ಮ ಪ್ಲಾಟ್ ವಾಚ್ ಅನ್ನೋ ಸರ್ವಿಸಲ್ಲಿ ನಿಮ್ಮ ಪ್ರಾಪರ್ಟಿನ ನಾವು ರೆಗ್ಯುಲರಾಗಿ ವಿಸಿಟ್ ಮಾಡ್ತೀವಿ. ಶೆಡ್ಯೂಲ್ಸ್ನ ನಿಮಗೆ ಕೊಡ್ತೀವಿ, ಯಾವಾಗ ನಿಮ್ಮ ಪ್ರಾಪರ್ಟಿನ ನಾವು ವಿಸಿಟ್ ಮಾಡ್ತೀವಿ ಅಂತ. ಸೊ ಇಯರ್ಲಿ ನಿಮ್ಗೆ ಅರೌಂಡ್ 3 to 4 ರಿಪೋರ್ಟ್ಸ್ ನಿಮಗೆ ನಾವು ಸಬ್ಮಿಟ್ ಮಾಡ್ತೀವಿ. ನೀವು ಪ್ರಾಪರ್ಟಿ ತುಂಬ ಕಷ್ಟಪಟ್ಟು ತೊಗೊಂಡಿರ್ತೀರ, ಆದರೆ ನಿಮ್ಮ ಬ್ಯುಸಿ ಹೆಕ್ಟಿಕ್ ಶೆಡ್ಯೂಲಲ್ಲಿ ನೀವು ಪ್ರಾಪರ್ಟಿನ ರೆಗ್ಯುಲರಾಗಿ ವಿಸಿಟ್ ಮಾಡೋಕ್ಕಾಗಲ್ಲ. ಇದರಿಂದ ಏನೇನೆಲ್ಲ ತೊಂದರೆ ಏನೇನಾಗುತ್ತೆ ಅಂದರೆ, ಪಕ್ಕದವರು ಆಗಲಿ ರೋಡವರಾಗಲಿ ಗಾರ್ಬೇಜ್ನ ಇಲ್ಲ ಕಸವನ್ನು ನಿಮ್ಮ ಪ್ರಾಪರ್ಟಿಗೆ ಹಾಕ್ಬೋದು. ಸೆಕೆಂಡು, ಪಕ್ಕದಲ್ಲವರು ನಿಮ್ಮ ಪ್ರಾಪರ್ಟಿನ ಎಂಕ್ರೋಚ್ ಮಾಡ್ಕೋಬೋದು. ಥರ್ಡು, ಫ್ರೀ ಪಾರ್ಕಿಂಗ್ ಝೋನ್ ಆಗಿರುತ್ತೆ ನಿಮ್ಮ ಪ್ರಾಪರ್ಟಿ. ಇನ್ನೊಂದು, ನಿಮ್ಮ ಪ್ರಾಪರ್ಟಿನ ಬೇರೆಯವರು ಸೆಲ್ ಮಾಡೋ ಅಂಥ ಎಂಕ್ರೋಚ್ಮೆಂಟ್ ಕೂಡ ಆಗುತ್ತೆ. ಇದನ್ನೆಲ್ಲ ನೀವು ಅವಾಯ್ಡ್ ಮಾಡಬೇಕು ಅಂದರೆ ರೆಗ್ಯುಲರಾಗಿ ನಿಮ್ಮ ಪ್ರಾಪರ್ಟಿನ ನೀವು ವಿಸಿಟ್ ಮಾಡಬೇಕಾಗುತ್ತೆ. ಆದರೆ ಹೇಗಪ್ಪ ನಾವು ರೆಗ್ಯುಲರಾಗಿ ವಿಸಿಟ್ ಮಾಡೋದು? ನೀವು ಬೆಂಗಳೂರಲ್ಲೇ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಹೋಗಬೇಕು ಅಂತಂದರೆ ನೀವು ಒನ್ ಡೇ ನೀವು ಸ್ಪೆಂಡ್ ಮಾಡಬೇಕಾಗುತ್ತೆ. ಹಾಗೆಯೇ ಎಷ್ಟೋ ಜನ ಪ್ರಾಪರ್ಟೀಸು ಫಾರಿನ್ ಕಂಟ್ರೀಸಲ್ಲಿದ್ದು ನಮ್ಮ ಇಂಡಿಯಾಲಿ ಇನ್ವೆಸ್ಟ್ ಮಾಡ್ತಾರೆ. ಆ ಇನ್ವೆಸ್ಟ್ಮೆಂಟ್ ತಕ್ಕಂಗೆ ಅದು ರೆಗ್ಯುಲರಾಗಿ ವಾಚ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಎಲ್ಲ ಸರ್ವೀಸು ನಾವು ಪ್ಲಾಟ್ ವಾಚಲ್ಲಿ ನಿಮಗೆ ನಾವು ಕೊಡ್ತೀವಿ. ಸೊ ಒನ್ಸ್ ನೀವು ನಮ್ಮ ಪ್ಲಾಟ್ ವಾಚ್ ಸರ್ವಿಸ್ನ ನೀವು ಸಬ್ಸ್ಕ್ರೈಬ್ ಮಾಡಿದಾಗ ನಾವು ಪ್ರತಿ ತಿಂಗಳು ನಿಮ್ಮ ಪ್ರಾಪರ್ಟಿಗೆ ನಮ್ಮ ಎಕ್ಸಿಕ್ಯೂಟಿವ್ನ ಕಳಿಸಿ ಪ್ರತಿ ಮೆಷರ್ಮೆಂಟ್ಸ್ ಆಗಲಿ ನಿಮ್ಮ ಡೀಟೇಲ್ಸ್ ಏನೇನು ನಾವು ಕಲೆಕ್ಟ್ ಮಾಡಿರ್ತೀವಿ ಅದೆಲ್ಲ ಕರೆಕ್ಟಾಗಿದೆಯಾ ನಿಮ್ಮ ಪ್ರಾಪರ್ಟಿಲಿ ಅಂತ ಚೆಕ್ ಮಾಡ್ತೀವಿ. ಬೌಂಡ್ರೀಸ್ನ ಪಿನ್ ಟು ಪಿನ್ ಮೆಷರ್ಮೆಂಟ್ನ ಚೆಕ್ ಮಾಡ್ತೀವಿ. ನಿಮ್ಮ ಪ್ರಾಪರ್ಟಿನ ನಾವು ವಿಸಿಟ್ ಮಾಡಿ ಪ್ರತಿ ಕಾರ್ನರ್ನ ಫೋಟೋಸ್ನ ನಾವು ನಿಮಗೆ ಕಳಿಸ್ತೀವಿ. ಹಾಗೆಯೇ ನಮ್ಮ ಎಕ್ಸಿಕ್ಯೂಟಿವಿಂದ ವಿಡಿಯೋ ಕಾಲ್ ಸರ್ವಿಸ್ ಲೈವ್ ನಿಮ್ಮ ಸೈಟಲ್ಲಿ ನಾವು ಮಾಡ್ಬೋದು. ಇದೆಲ್ಲ ಸರ್ವಿಸು ನಿಮಗೆ ಅವೈಲಬಲ್ ಇರುತ್ತೆ. ಹಾಗೆಯೇ ನಮ್ಮ ಸರ್ವಿಸಲ್ಲಿ 3 ವಿಧವಾದ ಸರ್ವಿಸ್ ಇದೆ. ಹಾಗೆಯೇ ಬೇಸಿಕ್ಕು, ಸ್ಟ್ಯಾಂಡರ್ಡು ಮತ್ತು ಪ್ರೀಮಿಯಮ್ ಅಂತ ಇದೆ. ಈ ಎಲ್ಲ ಸರ್ವಿಸಲ್ಲಿ ನಿಮಗೆ ಡಿಫ್ರೆಂಟ್ ಆಪ್ಷನ್ಸ್ ಅವೈಲಬಲ್ ಇರುತ್ತೆ. ಈ ಆಪ್ಷನ್ಸಲ್ಲಿ ನಿಮಗೆ ಕ್ಲೀನಿಂಗ್ ಕೂಡ ಆಪ್ಷನ್ಸ್ ಇರುತ್ತೆ, ರೆಗ್ಯುಲರ್ ಪೀರಿಯಾಡಿಕ್ ಕ್ಲೀನಿಂಗ್ ಕೂಡ ಅವೈಲಬಲ್ ಇರುತ್ತೆ. ಹಾಗೆ ನಿಮ್ಮ ಡಾಕ್ಯುಮೆಂಟ್ ಈಸಿ ಕೂಡ ಚೆಕ್ ಮಾಡಿ ನಿಮಗೆ ರೆಗ್ಯುಲರಾಗಿ ಅಪ್ಡೇಟ್ ಮಾಡೋ ಸರ್ವಿಸ್ ಕೂಡ ನಿಮಗಿರುತ್ತೆ. ಇದೆಲ್ಲ ನೀವು ಸರ್ವಿಸ್ ತೊಗೊಂಡಾಗ ನಿಮ್ಮ ಪ್ರಾಪರ್ಟಿ ಆಲ್ ಓವರ್ ಸೆಕ್ಯೂರ್ಡ್ ಆಗಿದೆ ಅನ್ನೋ ಫೀಲಿಂಗ್ ನಿಮಗೆ ಬರುತ್ತೆ. ಸೊ ನಿಮ್ಮ ಪ್ರಾಪರ್ಟಿ ಖಾಲಿ ಇದೆ ಅಂತಂದರೆ ಎಲ್ಲರಿಗೂ ನಿಮ್ಮ ಜಾಗ ಕಸದ ಜಾಗ ಆಗಿರುತ್ತೆ. ಪ್ರತಿಯೊಬ್ಬರು ತಮ್ಮ ಮನೆಯ ಕಸ ಆಗಲಿ, ತಮ್ಮ ಪ್ರಾಪರ್ಟಿ ಡೆಮಾಲಿಷಿಂಗ್ ಕಸ ಆಗಲಿ ಎಲ್ಲನೂ ನಿಮ್ಮ ಪ್ರಾಪರ್ಟಿಗೆ ಹಾಕೋ ಚಾನ್ಸಸ್ ತುಂಬ ಇರುತ್ತೆ. ಸೊ ನೀವು ನಮ್ಮ ಪ್ಲಾಟ್ ವಾಚ್ ಸರ್ವಿಸ್ ಸಬ್ಸ್ಕ್ರೈಬ್ ಮಾಡಿದಾಗ ಪ್ರತಿ ತಿಂಗಳು ನಿಮ್ಮ ಪ್ರಾಪರ್ಟಿಯ ಫೋಟೋನ ನಾವು ಕ್ಲಿಕ್ ಮಾಡಿ ನಿಮಗೆ ಕಳಿಸ್ಕೊಡ್ತೀವಿ. ಇದರಿಂದ ನಿಮ್ಮ ಪ್ರಾಪರ್ಟಿ ಎಷ್ಟು ಚೆನ್ನಾಗಿದೆ ಅನ್ನೋದು ನೀವು ತಿಳ್ಕೊಬೋದು. ಈಗ ಜಾಗ ತೊಗೊಳ್ಳೋದೇ ಎಷ್ಟು ಕಷ್ಟ. ಅದರಲ್ಲಿ ಒಂದು ಜಾಗದಲ್ಲಿ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ತಾ ಇರುವಾಗ ನಂಬರ್ ಆಫ್ ಕಾರ್ಸ್ ಒಂದು ಬಿಲ್ಡಿಂಗಲ್ಲಿ ತುಂಬ ಜಾಸ್ತಿ ಆಗಿರುತ್ತೆ. ಆವಾಗ ಪಾರ್ಕಿಂಗ್ ಶಾರ್ಟೇಜ್ ಪ್ರತಿಯೊಂದು ಬಿಲ್ಡಿಂಗಲ್ಲೂ ಇರುತ್ತೆ. ಸೊ ಯಾವಾಗ ನಿಮ್ಮ ಪ್ರಾಪರ್ಟಿ ಓಪನ್ ಆಗಿರುತ್ತೋ ಆ ಪ್ರಾಪರ್ಟಿನ ಅವರು ಯುಟಿಲೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ಪ್ರಾಪರ್ಟಿ ಬೇರೆಯವರ ಕಾರ್ ಪಾರ್ಕಿಂಗ್ ಆಗುತ್ತೆ. ಇದೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ನಮ್ಮ ಪ್ಲಾಟ್ ವಾಚ್ ಸರ್ವಿಸ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಪ್ರಾಪರ್ಟಿ ಓಪನ್ ಆಗಿದೆ ಅಂತಂದರೆ ಪಕ್ಕದಲ್ಲಿ ಮನೆ ಕಟ್ಟೋರಾಗಲಿ ಇಲ್ಲ ಪಕ್ಕದಲ್ಲಿ ಫೆನ್ಸಿಂಗ್ ಮಾಡ್ಕೊಳ್ಳೋರೇ ಆಗಲಿ ನಿಮ್ಮ ಪ್ರಾಪರ್ಟಿನ ಒತ್ತುವರಿ ಮಾಡೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಈ ಎಂಕ್ರೋಚ್ಮೆಂಟ್ ಪ್ರಾಬ್ಲಮ್ನ ನೀವು ಅವಾಯ್ಡ್ ಮಾಡಬೇಕು ಅಂದರೆ ನೀವು ರೆಗ್ಯುಲರಾಗಿ ನಿಮ್ಮ ಸೈಟನ್ನ ವಿಸಿಟ್ ಮಾಡಬೇಕಾಗುತ್ತೆ. ವಿಸಿಟ್ ಮಾಡೋ ಚಾನ್ಸಸ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಪ್ಲಾಟ್ ವಾಚ್ ಸರ್ವಿಸ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಮ್ಮ ಸರ್ವಿಸ್ ನೀವು ತೊಗೋಬೇಕು ಅಂತಂದರೆ ನಮ್ಮ ವೆಬ್ಸೈಟ್ www.plotwatch.in ನೀವು ಹೋಗಬೇಕಾಗತ್ತೆ. ಅಲ್ಲಿ ನಿಮಗೆ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಯಾಕೇಜ್ ಇರುತ್ತೆ. ಒಂದು ಬೇಸಿಕ್, ಸ್ಟ್ಯಾಂಡರ್ಡ್ ಮತ್ತು ಪ್ರೀಮಿಯಮ್. ನಿಮ್ಮ ಬಜೆಟಿನ ತಕ್ಕಂಗೆ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಹಾಗೆಯೇ ನೀವು ಎಸ್ಟಿಮೇಷನ್ ಕೂಡ ನೀವು ತೊಗೋಬೋದು. ನಮ್ಮ ಸರ್ವಿಸ್ ಬಂದು ಬೆಂಗಳೂರು, ಮೈಸೂರು, ಕೊಯಂಬತ್ತೂರು, ಹೈದರಾಬಾದು, ಚೆನ್ನೈ ಇಲ್ಲೆಲ್ಲ ನಿಮಗಿರುತ್ತೆ. ನಿಮ್ಮ ಪ್ರಾಪರ್ಟಿನ ಲೊಕೇಶನ್ನ ಸೆಲೆಕ್ಟ್ ಮಾಡಿಕೊಂಡು ಡೈಮೆನ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಯಾವ ಟೈಪ್ ಆಫ್ ಪ್ಯಾಕೇಜ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೊಂದು ಎಸ್ಟಿಮೇಟ್ ಸಿಗುತ್ತೆ. ಸೊ ಮಿನಿಮಮ್ 30-40 ಸೈಟಿಗೆ ನೀವು ಮಿನಿಮಮ್ 699 ಪರ್ ಮಂತ್ ಅಂತ ನಿಮಗೆ ಒಂದು ಎಸ್ಟಿಮೇಷನ್ ಸಿಗುತ್ತೆ. ಹಾಗೆ ನಿಮ್ಮ ಪ್ರಾಪರ್ಟಿ ಡೈಮೆನ್ಷನ್ ತಕ್ಕಂಗೆ ರೇಟ್ಸು ವೇರಿ ಆಗುತ್ತೆ. ಸೊ ಇದೆಲ್ಲ ಸರ್ವಿಸ್ ನೀವು ತೊಗೋಬೇಕು ಅಂತಂದರೆ ನಮ್ಮ ಪ್ಲಾಟ್ ವಾಚ್ ಸರ್ವಿಸ್ಗೆ ನೀವು ಲಾಗಿನ್ ಆಗಬೇಕು. ಸೊ ನಮ್ಮ ಸರ್ವಿಸ್ ಅವೈಲ್ ಮಾಡಬೇಕು ಅಂತಂದರೆ ನೀವು ನಮ್ಮ ವೆಬ್ಸೈಟ್ಗೂ ಹೋಗ್ಬೋದು. ನಮ್ಮ ಆಫೀಸು ಬೆಂಗಳೂರು ಪ್ರೈಮ್ ಲೊಕ್ಯಾಲಿಟಿಲಿದೆ, ಬಸವನಗುಡಿಲಿ. ಅಲ್ಲೂ ನೀವು ವಾಕಿನ್ ಆಗ್ಬೋದು. ಹಾಗೆ ಸ್ಕ್ರೀನಲ್ಲಿ ಕೊಟ್ಟಿರೋ ನಂಬರ್ಸ್ಗೂ ನೀವು ಕಾಲ್ ಮಾಡ್ಬೋದು.
ನಿಮ್ಮ ಸರ್ವಿಸ್ ನಿಮ್ಮ ಬಜೆಟ್ ತಕ್ಕಂಗೆ ನಿಮ್ಮ ಪ್ರಾಪರ್ಟಿನ ನೀವು ಸೇವ್ ಮಾಡ್ಕೋಬೋದು.